ಹಿಂದಿನ ಭಾಗದಲ್ಲಿ ರಮಣ್ ತನ್ನ ಆಫೀಸಲ್ಲಿ ಕ್ಲೈಂಟ್ ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ನ ತನ್ನ ಮನೆಗೆ ಶಿಫ್ಟ್ ಮಾಡ್ಕೊಂಡಿರ್ತಾನೆ. ಯಾಕೆ ಅಂದರೆ ಜ್ಯೋತಿ ಕೈ ಅಡುಗೆ ತುಂಬಾ ರುಚಿಯಾಗಿರುತ್ತೆ. ಕ್ಲೈಂಟ್ ಆ ರುಚಿಯಾದ ಅಡುಗೆನ ಊಟ ಮಾಡಿದ ತಕ್ಷಣವೇ ತಮ್ಮ ಪ್ರಾಜೆಕ್ಟು ಅಪ್ರೂವ್ ಆಗಬೇಕು ಅನ್ನೋದು ಅವನ ಆಸೆ ಆಗಿರುತ್ತೆ. ಹಾಗಾಗಿ ಮನೇಲಿ ಲಂಚ್ ಕೂಡ ಪ್ರಿಪೇರ್ ಮಾಡ್ತಾರೆ. ಪ್ರತಿದಿನನೂ ಅಮೃತ ಮೃಷ್ಟಾನ್ನ ಭೋಜನದ ಹಾಗೆ ಅಡುಗೆ ಮಾಡೋ ಜ್ಯೋತಿ ಇವತ್ತಿನ ದಿನ ಅಡುಗೆನೆಲ್ಲ ತುಂಬಾನೇ ಕೆಡಿಸಿರ್ತಾಳೆ. ಇದರಿಂದ ಕೈಗೆ ಬಂತು ಬಾಯಿಗೆ ಬರದೆ ಹೋಗುತ್ತೆ. ಕ್ಲೈಂಟ್ ಕೋಪ ಮಾಡಿಕೊಂಡು ನಮಗೆ ಅವಮಾನ ಮಾಡಿದ್ರಿ ಅಂತ ಅಲ್ಲಿಂದ ಬೈದು ಹೊರಟೋಗ್ತಾನೆ. ಈಗ ಮುಂದೆ ಏನಾಗುತ್ತೆ? ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಳು ನಾನು ಯಾಕೆ ಅಡುಗೆ ಕೆಡಿಸ್ದೆ? ಈಗ ನನ್ನ ಗಂಡ ಸುಮ್ಮನೆ ಬಿಡ್ತಾನ? ಇದನ್ನೆಲ್ಲ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದು 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 ಸರ್, ಏನಾಗಿದೆಯೋ ನನಗೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನೀವೇನು ಹೇಳಿದ್ರೋ ಅದನ್ನೇ ಪ್ರಿಪೇರ್ ಮಾಡಿಸಿದ್ದೆ. ಎಲ್ಲ ಅಡುಗೆನೂ ತುಂಬ ರುಚಿಯಾಗೇ ಮಾಡ್ತಾಳೆ ನನ್ನ ಹೆಂಡತಿ. ಆದರೆ ಜಸ್ಟ್ ಶಡಪ್ ರಮಣ್, ನಿಮ್ಮಿಂದ ಕೋಟಿ ಕೋಟಿ ಇರೋ ಪ್ರಾಜೆಕ್ಟು ಕೈ ತಪ್ಪೋಯ್ತು. ಎಲ್ಲ ನಿಮ್ಮಿಂದನೇ ಆಗಿದ್ದು. ನಮ್ಮ ಆಫೀಸಿಗೆ ಕೋಟಿಗಟ್ಟಲೆ ಲಾಸ್ ಆಗೋದಕ್ಕೆ ನೀವೇ ಕಾರಣ. ನೋಡಿ, ನನಗೆ ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ನೀವೇ ಕರೆದ್ಬಿಟ್ಟು ಕ್ಲೈಂಟ್ ಮೀಟಿಂಗ್ನ ನಿಮ್ಮನೇಲೇ ಇಟ್ಕೊಳ್ಳೋಣ ಅಂತ ನೀವೇ ತಾನೇ ಹೇಳಿದ್ದು. ಇವಾಗ ನೋಡಿದ್ರೆ ಎಲ್ಲ ಹಾಳು ಮಾಡಿದ್ರಿ. ಯಾಕೋ ನೋಡ್ತಾ ಇದ್ರೆ ಎಲ್ಲ ಬೇಕು ಬೇಕು ಅಂತಾನೆ ಮಾಡ್ದಾಗಿದೆ. ಎಷ್ಟು ವರ್ಷಗಳಿಂದ ನನ್ನನ್ನು ಹೀಗೆ ಮುಳುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ ನೀವು? ಅಯ್ಯೋ ಅಯ್ಯೋ ಸರ್, ಹೀಗೆಲ್ಲ ಮಾತಾಡಬೇಡಿ ಸರ್. ಅದೇನೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ, ಹಾಗಾಗಿ ಹೀಗೆಲ್ಲ ಆಗಿದೆ. ನೋಡಿ, ನೀವು ಅಂದ್ಕೊಂಡಿರೋ ಹಾಗೆ ನಾನು ಬೇಕು ಬೇಕು ಅಂತ ಯಾವುದನ್ನು ಮಾಡಿಲ್ಲ. ಸಾರಿ ಸರ್. ನನ್ನ ಮಾತಿನ ಅರ್ಥ ಸರ್, ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೋಡಿ, ದಯವಿಟ್ಟು ನಾನು ಏನೂ ಮಾಡಿಲ್ಲ, ಅರ್ಥ ಮಾಡ್ಕೊಳ್ಳಿ ಸರ್. ನಿಮ್ಮ ಕಂಪ್ನಿಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ದುಡ್ದಿದ್ದೀನಿ ಅನ್ನೋದು ನಿಮಗೂ ತುಂಬ ಚೆನ್ನಾಗೇ ಗೊತ್ತು. ಸಾಕು, ಬಾಯ್ ಮುಚ್ಚಿ ರಮಣ್. ಅಲ್ಲ, ನೀವೇ ತಾನೇ ಕ್ಲೈಂಟ್ ಮೀಟಿಂಗನ್ನು ನಿಮ್ಮ ಮನೇಲಿ ಫಿಕ್ಸ್ ಮಾಡಿರೋದು. ಊಟ ತಿಂಡಿ ವ್ಯವಸ್ಥೆ ಎಲ್ಲ ನೀವೇ ಮಾಡ್ತೀನಿ ಅಂತ ತಾನೇ ಒಪ್ಕೊಂಡಿದ್ದು. ಆದರೆ ಇವಾಗ ನಿಮ್ಮಿಂದ ನನಗೆ ಕೋಟಿಗಟ್ಟಲೆ ಲಾಸ್ ಆಗಿದೆ. ಹೋಗಿ ಹೋಗಿ ನಿಮ್ಮಂಥ ಎಂಪ್ಲಾಯಿನ ನಂಬ್ಕೊಂಡು ನಾನು ನಿಮ್ಮ ನಿರ್ಧಾರನ ಸರಿ ಅಂತ ಒಪ್ಕೊಂಡಲ್ಲ, ಅದು ನಂದೇ ತಪ್ಪು. ಇವಾಗ ಎಲ್ಲನೂ ಕಳ್ಕೊಂಡು ಬೀದಿಗೆ ಬರೋ ಹಾಗಿದೆ. ನೋಡಿ, ಇನ್ಮೇಲೆ ನನಗೆ ನಿಮ್ಮ ಮುಖ ತೋರಿಸ್ಬೇಡಿ. ಇವತ್ತೇ ನಾನು ಕೆಲಸದಿಂದ ಕಿತ್ತಾಕ್ತಾ ಇದ್ದೀನಿ ನಿಮ್ಮನ್ನ. ಅಯ್ಯೋ ನಿಂತ್ಕೊಳ್ಳಿ ಸರ್, ಹೀಗೆಲ್ಲ ನಿರ್ಧಾರ ಮಾಡಬೇಡಿ ಸರ್. ಸರ್ ಪ್ಲೀಸ್ ಸರ್, ನನ್ನ ಮಾತು ಕೇಳಿ. ನೋಡಿ, ನಾನು ಬೇಕು ಬೇಕು ಅಂತ ಯಾವುದನ್ನು ಮಾಡಿಲ್ಲ. ಇಲ್ಲೇನೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಪ್ಲೀಸ್ ಸರ್. ಜ್ಯೋತಿ, ಇದೇನಮ್ಮ ನೀನು? ಅವನು ಅಷ್ಟೊಂದು ಇಂಪಾರ್ಟೆಂಟ್ ಮೀಟಿಂಗ್ ಅಂತ ನಿನ್ನೆನೆ ಹೇಳಿದಾನೆ. ನೀನ್ ನೋಡಿದ್ರೆ ಹೀಗ್ ಮಾಡಿಟ್ಟಿದ್ಯಲ್ಲ. ಅಲ್ಲಮ್ಮ, ನೋಡು, ನೀನ್ ಮಾಡಿದ ಒಂದೇ ಒಂದು ತಪ್ಪಿಂದ ಪಾಪ ನನ್ ಮಗ ಕೆಲಸ ಕಳ್ಕೊಂಡು ಮನೇಲಿ ಕೂರೋ ಹಾಗಾಯ್ತು. ಅವನ್ ಬಾಸು ಅವನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು, ಆ ನಂಬಿಕೆನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲಮ್ಮ. ಅಯ್ಯೋ ಇಲ್ಲ ಅತ್ತೆ, ನಾನು ಸರಿಯಾಗಿನೇ ಅಡುಗೆ ಮಾಡಿದ್ದೆ. ಎಲ್ಲ ಅಡುಗೆನೂ ಚೆನ್ನಾಗೇ ಇತ್ತು. ಆದ್ರೆ ಅದು ಹೇಗೆ ಹಾಳಾಗಿದ್ದು ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ನನ್ಗಿದ್ರಲ್ಲಿ ನನ್ಗೇನು ಅರ್ಥ ಆಗ್ತಿಲ್ಲ. ನಾನೇನು ಮಾಡಿಲ್ಲ ಅತ್ತೆ. ಸಾಕು, ಬಾಯ್ ಮುಚ್ಚು ಜ್ಯೋತಿ. ನಿನ್ನಿಂದ ಇವತ್ತು ನಾನು ನನ್ನ ಬಾಸ್ ಎದುರಿಗೆ ತಲೆ ತಗ್ಸ್ಬೇಕಾಯ್ತು. ನಾನು ಎಷ್ಟು ಒಳ್ಳೆ ಎಂಪ್ಲಾಯಿ ಅಂತ ಅವ್ರು ಎಷ್ಟು ಹೊಗಳ್ತಾ ಇದ್ರೋ ಎಲ್ಲಾನು ನೀರಲ್ಲಿ ಹೋಮ ಮಾಡ್ಬಿಟ್ಟೆ ನೀನು. ನಿನ್ನ ನಂಬ್ಕೊಂಡು ನಾನು ನಮ್ಮ ಬಾಸಿಗೆ ಮಾತು ಕೊಟ್ಟು ಕ್ಲೈಂಟ್ನ ನಮ್ಮನೆಗೆ ಕರ್ಕೊಂಡ್ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಯ್ಯಯ್ಯೋ, ನನ್ನ ಮಾತು ಕೇಳ್ರಿ, ನಾನೇನು ಮಾಡಿಲ್ಲ ಕಣ್ರಿ. ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ದೆ. ಆದ್ರೆ ಏನಾದ್ರೆ ಯಾಕೆ ಮಾತು ಸ್ಟಾಪ್ ಮಾಡಿದೆ? ಯಾಕೆ ನೀನ್ ಮಾಡಿರೋ ಅಡ್ಗೆನ ಬೇರೆ ಯಾರೋ ಬಂದು ಕೆಡ್ಸಿದ್ರು ಅಂತನಾ? ಇರೋರೇ 3 ಜನ ನಾವು, ನಮ್ಮಲ್ಲಿ ಯಾರು ಕೆಡಿಸ್ತೀವಿ? ನೋಡು, ಸುಮ್ಮನೆ ಬೇಕು ಬೇಕು ಅಂತ ಮಾಡಿ ಈಗ ನಾಟಕ ಮಾಡಬೇಡ. ನಿನ್ಗೆ ಅಡ್ಗೆ ಮಾಡೋಕೆ ಇಷ್ಟ ಇಲ್ಲ ಅಂದಿದ್ರೆ ಮೊದಲೇ ಹೇಳ್ಬೇಕಿತ್ತು. ನಾನು ಬೇರೆ ಕಡೆ ಅರೇಂಜ್ ಮಾಡಿಸ್ತಾ ಇದ್ದೆ. ಆದ್ರೆ ಮಾಡ್ತೀನಿ ಅಂತ ಒಪ್ಕೊಂಡು ಈ ತರ ನನ್ಗೆ ಅವಮಾನ ಮಾಡ್ತೀಯಲ್ಲ, ಛೇ. ಹೌದಮ್ಮ ಜ್ಯೋತಿ, ನಿನ್ ಗಂಡ ಹೇಳ್ತಿರೋದು ಸರಿಯಾಗಿದೆ. ನಿನ್ಗೆ ಅಷ್ಟೆಲ್ಲ ಅಡುಗೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದಿದ್ರೆ ಅವ್ನು ಬೇರೆ ಎಲ್ಲಾದ್ರೂ ತರ್ಸ್ಕೊಳ್ತಾ ಇದ್ದ. ಹೋಟೆಲಿಂದನೋ ಅಥವಾ ಬೇರೆ ಯಾರ ಹತ್ರನಾರು ಮಾಡ್ಸೋದು ಏನೋ ಮಾಡ್ತಿದ್ದ. ನೀನ್ ನೋಡಿದ್ರೆ ಸರಿ ನಾನು ಮಾಡ್ಕೊಡ್ತೀನಿ ಎಲ್ಲ ರುಚಿ ರುಚಿಯಾಗಿ ಅಂತ ಹೇಳಿ ಇವಾಗ ಅಡ್ಗೆನೆಲ್ಲ ಕೆಡಿಸಿ ಪಾಪ ಅವನ್ ಬಾಸ್ ಹತ್ರ ಅವನಿಗೆ ಅವಮಾನ ಆಗೋ ಹಾಗೆ ಮಾಡ್ದ್ಯಲ್ಲಮ್ಮ. ಇವಾಗ ಅವನ್ ಬಾಸ್ ಏನ್ ಅಂದ್ಕೊಂಡಿರಲ್ಲ ಹೇಳೋ, ಕೆಲ್ಸಾನೂ ಹೋಯ್ತು, ಬಾಸ್ ನಂಬಿಕೆನೂ ಹೋಯ್ತು. ಛೇ, ನಾನು ಇಷ್ಟು ವರ್ಷ ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಂಡಿದ್ದೆ. ಆಫ್ಟರ್ ಆಲ್ ಇವಳಿಂದ, ಹೆಂಡತಿಯಿಂದ ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಆಗೋ ಹಾಗಾಯ್ತು. ಛೇ, ಯಾಕಾದ್ರೂ ಮದ್ವೆ ಆದ್ನೋ, ಇವಳನ್ನ ಯಾಕಾದ್ರೂ ನಂಬುದ್ನೋ ಅನ್ನಿಸ್ತಿದೆ ನನ್ಗೆ. ರೀ ರೀ, ನಂದೇನು ತಪ್ಪಿಲ್ಲ, ನಿಂತ್ಕೊಳ್ರಿ, ನನ್ನ ಮಾತು ಕೇಳ್ರಿ.
ಜ್ಯೋತಿ, ನಾನು ನಿನ್ ಗಂಡನ್ ತಾಯಿ ಕಣೆ. ಅವ್ನು ಹುಟ್ಟದಾಗಿಂದನೂ ಕಿರು ಬೆರಳಿಟ್ಕೊಂಡು ನಡ್ಸಿದೀನಿ. ನನಗೆ ಅವನು ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು, ನಾವೇನ್ ಮಾಡಿದ್ರೆ ಅವನಿಗೆ ಕೋಪ ಬರುತ್ತೆ, ಏನ್ ಮಾಡಿದ್ರೆ ಕೋಪ ಬರಲ್ಲ, ಇದ್ಯಾವ್ದು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನ್ ಮಗನೇ ಬುಟ್ಟಿಗೆ ಹಾಕೊಂಡು ನಿನ್ ತಾಳಕ್ ತಕ್ಕನ ಕುಳಿಸ್ಬೇಕು ಅನ್ಕೊಂಡಿದ್ದೆ ಅಲ್ವಾ ನೀನು? ನಾನ್ ಸುಮ್ನೆ ಬಿಟ್ಬಿಡ್ತೀನಾ? ಅವನು ನನ್ ಮಗ, ನಾನ್ ಹೇಳ್ದಾಗೆ ಕೇಳ್ಬೇಕು, ನಾನ್ ಏನ್ ಹೇಳ್ತೀನೋ ಅದನ್ನೇ ಮಾಡ್ಬೇಕು. ಅದಕ್ಕೆ ನೀನ್ ಮಾಡಿರೋ ಅಡ್ಗೆಗೆ ನಾನೇ ಉಪ್ಪು ಖಾರ ಎಲ್ಲಾನು ಜಾಸ್ತಿ ಮಾಡಿ ಕೆಡ್ಸಿದ್ದು. ಓಹೋ, ಗಂಡನ್ ಮೆಚ್ಚುಗೆ ಗಳಿಸಿ ಗಂಡನ ತಾನೇನ್ ಹೇಳ್ತೀನೋ ಅದನ್ನೆಲ್ಲ ಮಾಡೋ ಹಾಗೆ ಮಾಡ್ಕೊಳ್ಳೋದಕ್ಕೆ ಅವ್ನು ಹೇಳ್ದಾಗೆ ಅಡ್ಗೆ ಎಲ್ಲ ತಯಾರು ಮಾಡಿ ಇಟ್ಟಿದ್ದಾಳೆ. ನೋಡ್ತಾ ಇರು, ಇಷ್ಟೆಲ್ಲ ಅಡ್ಗೆ ಮಾಡಿಟ್ಟಿದ್ಯಲ್ಲ, ಇದಕ್ಕೆ ಖಾರ ಉಪ್ಪು ಎಲ್ಲಾನು ಹಾಕಿ ತಿರ್ಸಿಟ್ಟಿದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಕ್ಲೈಂಟ್ಸ್ ಎಲ್ಲ ಬಂದು ಊಟಕ್ಕೆ ಕೂರ್ತಾರೆ. ಆಮೇಲೆ ಈ ಊಟ ತಿಂದು ಪ್ರಾಜೆಕ್ಟು ಬೇಡ, ನಿಮ್ ಸವಾಸನೂ ಬೇಡ ಅಂತ ಹೇಳೋಕ್ ಪರಮಾತ್ಮ ಅಂದ್ರೆ ಹೇಳ್ದೆ ಕೇಳ್ದೆ ಹೋಗ್ತಾರೆ. ಅಷ್ಟಾದ್ರೆ ನೀನು ನನ್ ಮಗನಿಂದ ದೂರ ಆದಾಗೆ, ನನ್ನ ಮಗ ನನಗ್ ಹತ್ರ ಆದಾಗೆ. ಶಾರದಾ ಮಗ ಸೊಸೆನ ಹೇಗಾದ್ರೂ ದೂರ ಮಾಡ್ಬೇಕು ಅಂತ ಜ್ಯೋತಿ ಮಾಡಿರೋ ಅಡ್ಗೆನೆಲ್ಲ ಹಾಳು ಮಾಡಿ ತನ್ಗೇನು ಗೊತ್ತೇ ಇಲ್ದಿರೋ ಹಾಗೆ ನಾಟಕ ಮಾಡ್ತಾಳೆ. ಅರೆ, ಇದೇನೋ ಮಗ್ನೆ, ಬೆಳಗ್ಗೆ ಬೆಳಗ್ಗೆನ ಎಲ್ಗೋ ರೆಡಿಯಾಗಿ ಹೊರಟಿದ್ಯಾ? ಯಾವ ಕಡೆನೋ? ಇನ್ನೇನಮ್ಮ ಮಾಡ್ಲಿ, ಕೈಲಿರೋ ಕೆಲ್ಸನೂ ನಿನ್ ಸೊಸೆಯಿಂದ ಕೈ ತಪ್ಪ ಹೋಗಿದೆ. ಇವಾಗ ಹೇಗಾದ್ರೂ ಬದುಕ್ಬೇಕು ಅಂದ್ರೆ ದುಡಿಲೇಬೇಕಲ್ವಾ? ಎಲ್ಲಾದ್ರೂ ಕೆಲ್ಸ ಇದೆಯಾ ಅಂತ ಹುಡುಕ್ತೀನಿ, ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ. ಕೆಲ್ಸ ಸಿಕ್ಕರೆ ನಾವು ಮನೆ ನಡ್ಸೋದಕ್ಕಾದ್ರೂ ಸಾಧ್ಯ ಆಗುತ್ತೆ, ಇಲ್ಲ ಅಂದ್ರೆ ಬೀದಿಗೆ ಬರ್ಬೇಕಾಗತ್ತಷ್ಟೇ. ರೀ, ಅದು ಇಂಟರ್ವ್ಯೂಗಂತ ಹೋಗ್ತಿದ್ದೀರಾ? ಎಷ್ಟೊತ್ತಾಗುತ್ತೋ ಏನೋ. ಈ ಬಾಕ್ಸ್ ತಗೊಂಡು ಹೋಗಿ, ಟೈಮ್ ಆದ್ರೆ ಅಲ್ಲೇ ತಿನ್ನೂರಂತೆ. ನಾನು ತಿಂಡಿ ಹಾಕಿದ್ದೀನಿ ಇದಕ್ಕೆ. ಅದನ್ನ ನೀನೇ ಹೊಟ್ಟೆ ತುಂಬಾ ತಿಂದು ಹಾಲ್ ಕುಡಿ, ಇನ್ನೊಂದ್ ಲೋಟ ಇದ್ಯಾ ಅಂತ. ನನ್ಗದ್ರ ಅವಶ್ಯಕತೆ ಇಲ್ಲ. ರೀ, ಅದು ಹಾಗಲ್ಲ ರೀ. ಯಾಕ್ರಿ ಇಷ್ಟು ಕೋಪ ಮಾಡ್ಕೊಂತಿದ್ದೀರಾ? ನಾನೇನ್ ಬೇಕು ಬೇಕು ಅಂತ ಮಾಡಿರ್ತೀನ ಹೇಳಿ? ನೋಡು ಜ್ಯೋತಿ, ನನಗ್ ನೋಡಿದ್ರೆ ಮೈಯೆಲ್ಲ ಉರಿತಿದೆ. ನಿನ್ನಿಂದಾಗಿ ನನ್ ಕೆರಿಯರೇ ಹಾಳಾಗಿದೆ. ನೀನ್ ನನ್ನ ಲೈಫಿಗೆ ಬಂದಿಲ್ಲ ಅಂದಿದ್ರೆ ನನ್ನ ಲೈಫ್ ಪೂರ್ತಿ ಚೆನ್ನಾಗಿರ್ತಿತ್ತು ಅಂತ ಯಾವಾಗ್ಲೂ ಅನ್ನಿಸ್ತಿದೆ. ನೋಡು, ದಯಮಾಡಿ ನನ್ನ ಎದುರಿಗೆ ಬರ್ಬೇಡ ನೀನು. ಹೆಂಡತಿ ಮಾಡಿರೋ ಒಂದೇ ಒಂದು ತಪ್ಪಿಂದ ರಮಣ್ ಕೆಲಸ ಹೋಯ್ತು, ಅವನ್ ಬಾಸ್ ಎದುರಿಗೆ ತನ್ನ ಮರ್ಯಾದೆ ಹೋಯ್ತು ಅನ್ನೋ ಕಾರಣಕ್ಕೆ ಅವನಿಗೆ ಹೆಂಡತಿ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ. ಆದ್ರೆ ಮಗ ಸೊಸೆ ಇಬ್ರು ದೂರ ದೂರ ಆಗ್ತಿರೋದನ್ನ ನೋಡಿ ಶಾರದಾ ಮಾತ್ರ ಹಾಲ್ ಕುಡ್ದು ಸಂತೋಷ ಪಡ್ತಿರ್ತಾಳೆ. ರೀ, ನೀವ್ ಇಂಟರ್ವ್ಯೂ ಹೋಗಿದ್ರಲ್ಲ, ಕೆಲ್ಸ ಸಿಗ್ತೇನ್ರಿ? ಏನು ಕೆಲ್ಸನ? ಹೋದ್ ಕೂಡ್ಲೆ ಕೊಟ್ಟು ನನಗ್ ಕೆಲ್ಸ ಕರ್ಕೊಳ್ಳೋದಕ್ಕೆ ಅಲ್ಲಿರೋರೇನ್ ನಿಮ್ಮ ಅಪ್ಪನ? ಅದು ಅದು ಹಾಗಲ್ಲ ರೀ. ಅದೇನಂದ್ರೆ ನೀವ್ ಇಂಟರ್ವ್ಯೂಗೆ ಹೋಗಿದ್ರಲ್ಲ, ಕೆಲ್ಸ ಸಿಕ್ತೋ ಇಲ್ವೋ ಅಂತ ಜಸ್ಟ್ ಕೇಳ್ದೆ ಅಷ್ಟೇ. ನೋಡು, ನನ್ಗೇನಾದ್ರೂ ಮಾಡ್ಕೋತೀನಿ. ನನ್ ಹೇಳೋದಾಗ್ಲಿ ಕೇಳೋದಾಗ್ಲಿ ಏನೂ ಮಾಡ್ಬೇಡ. ನನ್ ಪಾಡಿಗೆ ನನ್ನ ಬಿಟ್ಬಿಡು. ನನ್ಗಂತೂ ನಿನ್ ಜೊತೆ ಮಾತಾಡೋದಕ್ಕೂ ಇರಿಟೇಟ್ ಆಗತ್ತೆ. ನಿನ್ನಿಂದ ನನ್ ಲೈಫೇ ಬರ್ಬಾದಾಗಿದೆ. ಇನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಪದೇ ಪದೇ ನನ್ನ ಹತ್ರ ಬಂದು ಬಂದು. ಓಹೋ, ಒಬ್ನೇ ನಿಂತಿದ್ದಾನೆ. ಇವಾಗ ಅವನ ಹತ್ರ ಸ್ವಲ್ಪ ಮಾತಾಡಿ ಅವನನ್ನ ನನ್ನ ಕಡೆ ವಾಳಿಸ್ಕೋಬೇಕು. ಮಗ್ನೆ, ಆಗಿದ್ದಾಯ್ತು. ಯಾಕೋ ಅದನ್ನೇ ನೆನ್ಪು ಮಾಡ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ಯಾ? ಅದು ಅಲ್ದೇನೆ ನಿನ್ನ ಹೆಂಡತಿ ಹತ್ರ ಅಷ್ಟೆಲ್ಲ ಒರಟಾಗಿ ನಡ್ಕೋತಿದ್ಯಲ್ಲೋ. ಇನ್ನೇನಮ್ಮ ಮಾಡ್ಲಿ? ನೀನೇ ನೋಡ್ದ್ಯಲ್ಲ ಏನೆಲ್ಲ ಮಾಡಿ ಯಾವ ಪರಿಸ್ಥಿತಿಗೆ ತಂದ್ಬಿಟ್ಲು ನನ್ನ ಅಂತ. ಅಲ್ಲಮ್ಮ, ಅಷ್ಟ್ ಚೆನ್ನಾಗ್ ಅಡ್ಗೆ ಮಾಡೋಳು, ಯಾವಾಗ್ಲೂ ಚೆನ್ನಾಗ್ ಅಡ್ಗೆ ಮಾಡೋಳು, ಅವತ್ತೇ ಹೇಗ್ ಹಾಳು ಮಾಡ್ತಾಳೆ ಹೇಳು? ನನ್ಗಂತೂ ಏನು ಅರ್ಥನೇ ಆಗ್ತಿಲ್ಲ. ಬೇಕು ಬೇಕು ಅಂತಾನೆ ಹಾಳು ಮಾಡಿ ನನ್ನ ಈ ಪರಿಸ್ಥಿತಿಗೆ ತಂದಿದ್ದಾಳೆ ಅನಿಸ್ತಿದೆ. ಹೌದು ಕಣ ಮಗ್ನೆ, ನನಗೂ ಹಾಗೆ ಅನ್ನಿಸ್ತು. ಆದ್ರೆ ಬಾಯ್ ಬಿಟ್ಟು ಹೇಳಲಿಲ್ಲ. ಬಾಯ್ ಬಿಟ್ಟು ಹೇಳಿದ್ರೆ ನಿನ್ಗೂ ಬೇಜಾರಾಗುತ್ತೆ ಅಲ್ವಾ? ಹಾಗಾಗಿ ಸುಮ್ಮನೆ ಆದೆ. ಅಲ್ಲ ಕಣೋ, ಅವಳು ದಿನಾಲೂ ಅಡ್ಗೆ ಮಾಡ್ತಾಳೆ ಅಷ್ಟು ರುಚಿ ರುಚಿಯಾಗಿ. ಆದ್ರೆ ನಿನ್ ಕ್ಲೈಂಟ್ ಬಂದ ದಿನಾನೇ ಅಷ್ಟು ಕೆಟ್ಟದಾಗಿ ಯಾರು ತಾನೇ ಮಾಡ್ತಾರೆ ಹೇಳು? ದಿನಾ ಚೆನ್ನಾಗಿ ಮಾಡೋರ್ಗೆ ಅವತ್ ಹೇಗ್ ಅಡ್ಗೆ ಹಾಳಾಗತ್ತೆ? ಬೇಕು ಬೇಕು ಅಂತಾನೆ ಅಡ್ಗೆ ಹಾಳು ಮಾಡಿದಾಳೆ ಅನ್ಸುತ್ತೆ, ನಿನ್ ಬಾಸ್ ಎದುರಿಗೆ ನಿನಗೆ ಅವಮಾನ ಮಾಡೋದಕ್ಕೆ. ಅಲ್ಲ ಕಣೋ ಮಗ್ನೆ, ಗಂಡನ್ ಮರ್ಯಾದೆ ಹೋಗ್ಲಿ ಅಂತ ಬಯಸ್ತಿದ್ದಾಳಲ್ಲ, ಅವಳೆಂತ ಹೆಂಡತಿ ಹೇಳು? ನಾನೇನೋ ಒಳ್ಳೆ ಹುಡುಗಿ, ಬಡವ್ರ ಮನೆ ಹುಡುಗಿ ಅಂತ ನಿನಗೆ ಮದುವೆ ಮಾಡಿಸ್ದೆ. ಆದ್ರೆ ಅವಳು ನಮ್ಮ ಎದುರಿಗೊಂಥರ, ಹಿಂದೆ ಒಂಥರ. ನಾವ್ ಅಂದ್ಕೊಂಡಾಗ ಇಲ್ವೇ ಇಲ್ಲ ಕಣೋ ನಿನ್ ಹೆಂಡತಿ. ಆದ್ರೆ ನಾನು ಇದನ್ನೆಲ್ಲ ನಿನಗೆ ಹೇಳಿದ್ರೆ ನೀನೆಲ್ಲಿ ಬೇಜಾರು ಮಾಡ್ಕೊಡ್ತೀಯ ಅಂತ ಸುಮ್ಮನೆ ಆಗ್ಬಿಟ್ಟೆ. ಮಗ ಸೊಸೆ ದೂರ ಆಗಿರೋದು ಇದೇ ಒಳ್ಳೆ ಸಮಯ. ಇದೇ ಸಮಯದಲ್ಲಿ ತನ್ನ ಮಗನ ತನ್ನ ಕಡೆ ಹೇಳ್ಕೊಳ್ಳೋಣ ಅಂತ ಶಾರದಾ ಸೊಸೆ ಬಗ್ಗೆ ಮಗನ ಹತ್ರ ಚಾಡಿ ಹೇಳ್ತಾ ಇದ್ದಾಳೆ. ಒಬ್ರ ಮೇಲೆ ಕೋಪ ಇರುವಾಗ ಅವ್ರ ಬಗ್ಗೆ ಯಾರೋ ಒಬ್ರು ಬಂದು ಏನೇ ಹೇಳಿದ್ರು ಅದೇ ಸತ್ಯ ಅನ್ಸತ್ತೆ, ಒಳ್ಳೇದು ಸತ್ಯ ಅನ್ಸಲ್ಲ.
ಯಾರಾದ್ರೂ ಬೇರೆ ತರ ಕೆಟ್ಟದಾಗ ಚಾಡಿ ಹೇಳಿದ್ರೆ ಅದು ಮಾತ್ರ ಸತ್ಯ ಅನ್ಸುತ್ತೆ. ಇವಾಗ ಶಾರದಾ ಹೇಳೋ ಚಾಡಿ ಮಾತನ್ನ ಕೇಳಿಸ್ಕೊಂಡು ರಮಣ್ ತನ್ನ ಹೆಂಡತಿಯಿಂದ ದೂರನೇ ಆಗ್ಬಿಡ್ತಾನ. ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನು ನನ್ನ ಮಗ ಸೊಸೆನ ದೂರ ಮಾಡೋದಕ್ಕೆ ನಾಳೆ ಮತ್ತೆ ಸಿಗ್ತೀನಿ. ಇವಾಗ ಹೊರಡ್ತೀನಿ.